ಒಂದು ಇಡೀ ಕುಟುಂಬವನ್ನು ಕೊಂದು, ತನ್ನನ್ನೇ ನಾನು ಬಲಿಪಶು ಎಂದು ಕರೆದುಕೊಳ್ಳುವುದನ್ನು ಊಹಿಸಿಕೊಳ್ಳಿ. ಬ್ರೂಕ್ಲಿನ್‌ನ 64 ವರ್ಷದ ಮಹಿಳೆಯೊಬ್ಬಳು ಗಂಟೆಗೆ 600 ಮೈಲಿ ವೇಗಮಿತಿಯಿದ್ದ ರಸ್ತೆಯಲ್ಲಿ 600 ಮೈಲು ವೇಗದಲ್ಲಿ ಗಾಡಿಯನ್ನು ಚಲಾಯಿಸುತ್ತಿದ್ದಳು. ಅವಳ ಹೆಸರಿಗೆ 20 ವೇಗಮಿತಿ ಉಲ್ಲಂಘನೆಯ ಟಿಕೆಟ್‌ಗಳು, $12,000 ಬಾಕಿ ದಂಡಗಳು ಮತ್ತು ರದ್ದುಗೊಂಡ ಪರವಾನಗಿಯಿತ್ತು. ಕೇವಲ ಒಂದು ಪ್ರಯಾಣದಲ್ಲಿಯೇ ಅವಳು ಹಲವಾರು ಕೆಂಪು ದೀಪಗಳನ್ನು ಮೀರಿ ವೇಗವಾಗಿ ಚಲಿಸಿದಳು. ನಂತರ ಊಹಿಸಲೂ ಸಾಧ್ಯವಿಲ್ಲದ ಘಟನೆ ನಡೆಯಿತು. ಅವಳು ಒಂದು ಕಾರಿಗೆ ಡಿಕ್ಕಿ ಹೊಡೆದಳು ಮತ್ತು ರಸ್ತೆ ದಾಟುತ್ತಿದ್ದ ತಾಯಿ ಹಾಗೂ ಆಕೆಯ 3 ಮಕ್ಕಳನ್ನು ಅಪ್ಪಿ ಉರುಳಿಸಿದಳು. ಕೇವಲ 4 ವರ್ಷದ ಮಗು ಮಾತ್ರ ಬದುಕುಳಿದು ತಲೆಬುರುಜಿನ ಮುರಿತ ಮತ್ತು ಮೆದುಳಿನಲ್ಲಿ ರಕ್ತಸ್ರಾವದೊಂದಿಗೆ ಹೋರಾಡಬೇಕಾಯಿತು. ಆದರೆ ಈ ಭಯಾನಕತೆ ಅಲ್ಲಿಗೆ ನಿಲ್ಲಲಿಲ್ಲ. ಜೈಲಿನಿಂದ ಮಾಡಿದ ಒಂದು ರೆಕಾರ್ಡಾದ ಕರೆತೆ ಅವಳು ಕೇಳಿದಳು, "ನಾನು ಯಾಕೆ ಕ್ಷಮೆಯಾಚಿಸಬೇಕು? ಅವರು ಎಷ್ಟು ಬಲಿಪಶುಗಳೋ, ನಾನು ಕೂಡ ಅಷ್ಟೇ ಬಲಿಪಶುವಾಗಿದ್ದೇನೆ." 3 ಕೊಲೆ ಪ್ರಕರಣಗಳಿಗಾಗಿ ಅವಳಿಗೆ ಕೇವಲ 3 ವರ್ಷಗಳಷ್ಟು ಸಡಿಲ ಶಿಕ್ಷೆಯನ್ನು ವಿಧಿಸಲಾಯಿತು. ನ್ಯಾಯಾಲಯದ ಮುಂದೆ ಅವಳ ಅಂತಿಮ ವಿನಂತಿ ಏನು ಗೊತ್ತಾ? ತಾನು ಕೊಂದವರ ಬಗ್ಗೆ ಯೋಚಿಸುವುದೇ ತನಗೆ ಸಾಕು ಶಿಕ್ಷೆ ಎಂದು ಅವಳು ಹೇಳಿಕೊಂಡಳು.